ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲಾಗಿ, ಕ್ವಿಕ್ಕಾಗಿ, ಈಸಿಯಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಚಿಕನ್ನ ವಾಶ್ ಮಾಡಿಕೊಂಡು ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾವು ವಾಶ್ ಮಾಡಿ ಎತ್ತಿಟ್ಕೊಂಡಿರೋ ಚಿಕನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 20 ಮಿನಿಟ್ಸ್ ಮ್ಯಾರಿನೇಟ್ ಆಗೋಗ್ಬಿಡೋಣ. ಈ ಥರ ಮ್ಯಾರಿನೇಟ್ ಮಾಡೋದ್ರಿಂದ ನಾವು ಡೈರೆಕ್ಟಾಗಿ ಬಿರಿಯಾನಿಗೆ ಹಾಕಿದಾಗ ಅದು ಮಸಾಲೆ ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಸೊ ಟೇಸ್ಟಿಯಾಗಿರುತ್ತೆ. ಹಾಗೆ ನಾವು ಒಗ್ಗರಣೆಗೆ ಆನಿಯನ್, ಚಿಲ್ಲಿ, ಟೊಮ್ಯಾಟೊ, ಜಿಂಜರ್, ಗಾರ್ಲಿಕ್ ಎಲ್ಲ ತೊಗೊಂಡಿದ್ದೀವಿ. ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ 1 ಆನಿಯನ್, 1 ಟೊಮ್ಯಾಟೊ, ಸ್ವಲ್ಪ 1 ಇಂಚಷ್ಟು ಶುಂಠಿ, ಹಾಗೆ ಒಂದು 2-3 ಬೆಳ್ಳುಳ್ಳಿ, ಆಮೇಲೆ ಒಂದು 4-5 ಹಸಿರು ಮೆಣಸಿನ್ಕಾಯಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಮಸಾಲೆನೂ ಕೂಡ ನಾನು ಇದಕ್ಕೆ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಸೊ ಹಾಗಾಗಿ ಒಂದು 4 ಲವಂಗ, 2 ಏಲಕ್ಕಿ, 1 ಇಂಚಷ್ಟು ಚಕ್ಕೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರಲ್ಲಿ 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಕಡಿಮೆನೇ ಇರಲಿ, ಯಾಕಂದರೆ ಚಿಕನ್ ಹಾಕಿದ್ಮೇಲೆ ಚಿಕನಲ್ಲಿ ಫ್ಯಾಟ್ ಇದ್ದರೆ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ. ಆಯಿಲೆಲ್ಲ ಹೀಟ್ ಆದಮೇಲೆ ಬಿರಿಯಾನಿ ಎಲೆ ಹಾಕ್ಕೊಳ್ಳಿ. ಅದು ಫ್ರೆಶ್ ಲೀವ್ಸ್ ಆದರೂ ಆಗಿರ್ಬೋದು, ಅಥವಾ ಡ್ರೈ ಇದ್ದರೆ ಡ್ರೈ ಲೀವ್ಸ್ ಆದರೂ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ, ಪುದೀನ ಇದೆಲ್ಲ ಹಾಕೋದ್ರಿಂದನೂ ಆ ಫ್ಲೇವರು, ಪುದೀನ ಫ್ಲೇವರ್ ಎಣ್ಣೆಯಲ್ಲಿ ಬಿಟ್ಕೊಂಡಾಗ ಚೆನ್ನಾಗಿರುತ್ತೆ. ಹಾಗೆ ಒಂದು 5 to 6 ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ಆ ಗ್ರೀನ್ ಚಿಲ್ಲಿ ಹಾಕಿ ಅದು ನೀಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಇಲ್ಲ ಅಂದರೆ ಅದು ಖಾರ ಎಲ್ಲ ಬಿಟ್ಕೊಳ್ಳಲ್ಲ. ಅದು ನೀಟಾಗಿ ಫ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾನೆ ಇರಿ. ಆಮೇಲೆ ಆನಿಯನ್ ಹಾಕಿ, ಆನಿಯನ್ ಮತ್ತು ಟೊಮ್ಯಾಟೊ ಹಾಕಿ ಆನಿಯನ್ ರೆಡ್ಡಿಶ್ ಬ್ರೌನ್ ಬರೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಅದು ರೆಡ್ಡಿಶ್ ಬ್ರೌನ್ ಬಂದಾಗ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಆ ಪೇಸ್ಟನ್ನ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಆಮೇಲೆ ಆ ಪೇಸ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಮಸಾಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ಅದು ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ, ಆಯಿಲೆಲ್ಲ ಬಿಟ್ಕೊಂಡು ಆ ಕಲರೆಲ್ಲ ಚೇಂಜ್ ಆಗುತ್ತೆ. ಆ ಟೈಮಿಗೆ ನಾವೇನು ಮ್ಯಾರಿನೇಟ್ ಮಾಡಿರ್ತೀವಿ ಆ ಚಿಕನ್ನ ಅದರೊಳಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಆಫ್ ಬಾಯ್ಲ್ಡ್ ಚಿಕನ್ನು ಇದರಲ್ಲೇ ಬೆಂದೋಗಬೇಕು. ಆವಾಗ ನೀಟಾಗಿ ಮಸಾಲೆ ಎಲ್ಲ ಹತ್ಕೊಂಡು ಆ ಚಿಕನ್ ಪೀಸಸ್ ಏನಿರುತ್ತೆ ಟೇಸ್ಟಾಗಿರುತ್ತೆ. ಇಲ್ಲಾಂದರೆ ಆ ಬಿರಿಯಾನಿಯಲ್ಲಿ ಚಿಕನ್ ಪೀಸಸ್ ಟೇಸ್ಟ್ ಇರಲ್ಲ, ಏನು ಉಪ್ಪು ಖಾರ ಏನೂ ಇರಲ್ಲ. ಆಮೇಲೆ ನಿಮಗೆ ಕ್ವಾಂಟಿಟಿ ಆಫ್ ರೈಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿವಾಗ 1 ಕಪ್ ರೈಸನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ ರೈಸಿಗೆ 1.5 ಕಪ್ ವಾಟ್ರ್ ಸೇರಿಸ್ಕೊಳ್ತೀನಿ, ಯಾಕಂದರೆ ನಾವು ಮಸಾಲೆಯಲ್ಲಿ ವಾಟ್ರ್ ಇರುತ್ತೆ. ಹಾಗೆ ಚಿಕನ್ ಕೂಡ ಸ್ವಲ್ಪ ಬಾಯ್ಲ್ ಆದಮೇಲೆ ನೀರು ಬಿಟ್ಕೊಳ್ಳೋದ್ರಿಂದ 1 ಕಪ್ ರೈಸ್ಗೆ 1.5 ಕಪ್, ಯೂಶ್ವಲಿ 2 ಕಪ್ ತೊಗೊಳ್ತೀವಿ. 1.5 ಕಪ್ ರೈಸ್ ತೊಗೊಂಡು ಲಾಸ್ಟಿಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಗೀ ಹಾಕ್ಕೊಂಡು, ಹಾಗೆ ಮತ್ತು ಮೇಲ್ಗಡೆ 1 ಲೆಮನ್ನ ಹಾಕ್ಕೊತೀನಿ. ಅದೆಲ್ಲ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಂದಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ಸ್ ಬಿಟ್ಕೊಂಡ್ರೆ ಚಿಕನ್ ಬಿರಿಯಾನಿ ರೆಡಿ ಟು ಈಟ್.